ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಒಂದು ದಿನ ಮಗುವಿಗೆ ಸ್ತನಪಾನ ಮಾಡಿಸೋಕ್ ಮುಂಚೆ ತಾಯಿ ಲಕ್ಷ್ಮಿಯನ್ನ, ಮಾತೆ ಸರಸ್ವತಿಯನ್ನ, ಪ್ರಭು ಶ್ರೀಹರಿಯನ್ನ ನೆನೆಸ್ಕೊಂಡು ಮಾಡೋಕೆ ಹೇಳಿ. ಹಾಗೆ ಆಗಲಿ. ಬನ್ನಿ, ಒಂದು ಮಗುನ ನೋಡಿ. ಗೋಪಿ, ಚಿಂತಿಸಬೇಡಿ, ತಾಯಿ ಮಗು ಇಬ್ರು ಆರೋಗ್ಯವಾಗಿದ್ದಾರೆ. ಪುತ್ರ ಸಂತಾನದ ಸಂಭ್ರಮನ ಅನುಭವಿಸಿ. ಶ್ರೀಹರಿ, ಗೋಪಿ, ಎಂತ ಮುದ್ದಾದ ಮಗುವನ್ನ ನೀನು ಮಾಡ್ಲಿಕ್ಕೆ ಹಾಕಿದ್ದಾನೆ ಗೋಪಿ. ನಿಮ್ಮ ಮಗು ಅಮೃತಗಳಿಗೆಲೆ ಜನಿಸಿದೆ ತಿಮ್ಮಣ್ಣ ಭಟ್ರೆ. ಸುಧೀಂದ್ರರೇ, ನಮ್ಮ ಪೂಜ್ಯ ಗುರುಗಳಾದ ಶ್ರೀ ವ್ಯಾಸರಾಯ ಮತ್ತೆ ಭೂಲೋಕದಲ್ಲಿ ಅವತರಿಸಿದ್ರು. ಹೌದೇ ಗುರುವರ್ಯ? ಹೌದು ಸುಧೀಂದ್ರರೇ. ವಿಠಲಾಚಾರ್ಯರಾಗಿದ್ದ ನಮಗೆ ವಿಷ್ಣು ತೀರ್ಥ ಎಂಬ ನಾಮಾಂಕಿತವನ್ನು ನೀಡಿ ಯತಿ ದೀಕ್ಷೆ ನೀಡಿದವರು ಶ್ರೀ ವ್ಯಾಸ ತೀರ್ಥರು. ಶ್ರೀ ಸುರೇಂದ್ರ ತೀರ್ಥರಿಗೆ ನಮ್ಮನ್ನು ದಾನವಾಗಿ ನೀಡಿದವರು. ಲೋಕ ಕಲ್ಯಾಣಕ್ಕಾಗಿ ಶ್ರೀ ವ್ಯಾಸ ತೀರ್ಥರು ಈಗ ಮತ್ತೊಂದು ಅವತಾರವೆತ್ತಿದ್ದಾರೆ. ಶಂಕುಕರ್ಣನ ಅಂಶ 4ನೇ ಜನ್ಮದಲ್ಲಿ ಜನಿಸಿತು. ಜನಿಸಿದ ಶಿಶುವು ಕಳೆದ ಜನ್ಮದಲ್ಲಿ ನಮ್ಮ ಗುರುಗಳಾದ ಶ್ರೀ ವ್ಯಾಸತೀರ್ಥರು. ಭವಿಷ್ಯದಲ್ಲಿ ನಮ್ಮ ಗುರುಗಳು ನಿಮ್ಮ ಶಿಷ್ಯರಾಗಿ ಬರ್ತಾರೆ. ವ್ಯಾಸತೀರ್ಥರು ನಮಗೆ ಶಿಷ್ಯರೇ? ಏಕೆ ಸುಧೀಂದ್ರರೇ, ನಮ್ಮ ಭವಿಷ್ಯವಾಣಿಯ ಬಗ್ಗೆ ನಿಮಗೆ ಸಂದೇಹವೇ? ಸಂದೇಹವಲ್ಲ ಗುರುವರ್ಯ, ನಾನು ಅಷ್ಟೊಂದು ಭಾಗ್ಯವಂತನೇ ಎನ್ನುವ ಸಂಶಯ. ನಮ್ಮ ಗುರುಗಳನ್ನು ಶಿಷ್ಯನಾಗಿ ಪಡೆಯುವ ಅರ್ಹತೆ ನಿಮಗಿದೆ ಸುಧೀಂದ್ರರೇ. ಅದೇ ಮೂಲರಾಮನ ಇಚ್ಛೆ. ನಿಮ್ಮ ಮಾತೇ ನಮಗೆ ವರ. ನಿಮ್ಮ ನುಡಿ ಫಲಿಸಿದರೆ ಅದೇ ನನ್ನ ಪುಣ್ಯ ಗುರುವರ್ಯ. ಇದರಲ್ಲಿ ನಮ್ಮದೇನೂ ಇಲ್ಲ, ಎಲ್ಲವೂ ಹರಿಚಿತ್ತ. ಮೂಲರಾಮನ ಇಚ್ಛೆ. ಗುರುವರ್ಯ, ಕುತೂಹಲಕ್ಕಾಗಿ ಕೇಳುತ್ತಿದ್ದೇನೆ. ಮಹಾಗುರುವು ಅವತರಿಸಿದ್ದಾದರೂ ಎಲ್ಲಿ? ಅದನ್ನು ನಾವು ಹೇಳುವುದಕ್ಕಿಂತಲೂ ನಿಮ್ಮ ಅನುಭವದಲ್ಲಿ ವೇದ್ಯವಾದರೆ ಅದರ ಆನಂದವೇ ಬೇರೆ. ಅರಿವಿನ ಗುರಿಕಾರ ಮೋಕ್ಷಕ್ಕೆ ಪರಿಹಾರ ನೀನಲ್ಲವೇ, 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 ನೀನಲ್ಲವೇ. ಎಲ್ಲಿ ಹೊರಟೋಗಿದ್ದೆ ನೀನು? ರಾತ್ರಿ ನೀವು ದೇವಸ್ಥಾನಕ್ಕೆ ಹೋದ್ರದ? ಯಾರೋ ಬಂದು ಬಾಗಿಲು ತಟ್ಟಿದ್ರು. ನೀವೇ ಅನ್ಕೊಂಡು ಬಾಗಿಲು ತಟ್ಟೆ. ಆಮೇಲೆ ನನ್ನ ಕಣ್ಣಿಗೆ ಬಟ್ಟೆ ಕಟ್ಟಿ ಕರ್ಕೊಂಡು ಹೊಟ್ಟೋದ್ರು. ಯಾರು ನೀವು? ನನ್ನನ್ನು ಯಾಕೆ ಈ ತರ ಕಟ್ಟಾಕಿದ್ದೀರಾ? ದಯವಿಟ್ಟು ನನ್ನ ಬಿಟ್ಬಿಡಿ. ಯಾರಾದ್ರೂ ಕಾಪಾಡಿ, ಕಾಪಾಡಿ. ಸುಮ್ಮನೆ ಕೆರಚ್ಕೋಬೇಡ, ನಾವು ನಿಮ್ಗೇನು ಮಾಡೋದಿಲ್ಲ. ನಮ್ಮ ಕೆಲಸ ಆದ ತಕ್ಷಣ ಬಿಟ್ಟು ಕಳಿಸ್ಬಿಡ್ತೀವಿ. ನಿಮ್ ಕೆಲ್ಸಕ್ಕೂ ನನ್ಗೂ ಏನ್ ಸಂಬಂಧ? ಯಾವ ಮನೆ ಹಾಳು ಕೆಲಸ ಮಾಡೋದಕ್ಕೆ ನನ್ನ ಕರ್ಕೊಂಡ್ ಬಂದಿದ್ದೀರಾ? ಹೆಣ್ಮಗಳು ಬಹಳ ಕೆಡ್ತಾ ಇದ್ದಾಳೆ, ಮತ್ತೆ ಸಾಕ್ಬಿಡ. ಅಯ್ಯೋ, ಬೇಡ, ಬೇಡ. ದಯವಿಟ್ಟು ನನ್ನ ಬಿಟ್ಬಿಡಿ. ಆಗ
ಏನಾದ್ರು ನಾವ್ ಹೇಳ್ದಾಗ ಕೇಳು ಪಾಪ ಬಿಟ್ಬಿಡು ಗೋಪಮ್ಮನ ಕಾಪಾಡೋಕೆ ಯಾರು ಬರಲ್ಲ. ನನ್ನ ಆ ಜನ್ಮ ಶತ್ರು ಮನೆಗೆ ಇನ್ನೊಂದು ಗಂಡು ಸಂತಾನ ಬರಕ್ಕೆ ನಾನು ಬಿಡಲ್ಲ. ನಮ್ಮಪ್ಪ ಅವತ್ತು ಊರಿಗೊಬ್ಬಳೆ ಪದ್ಮಾವತಿ ಅಂದಾಗ ನನಗೆ ಅರ್ಥ ಆಗಿರಲಿಲ್ಲ. ಆ ಪದ್ಮಾವತಿನೇ ಈ ಸೂಲ್ಗಿತ್ತಿ ಅಂತ ಇವತ್ತು ಗೊತ್ತಾಯ್ತು. ಈ ಉಪಾಯದಿಂದ ಆ ತಿಮ್ಮಣ್ಣನೂ ಖಾಲಿ, ಅವನ ಪದವಿನೂ ಖಾಲಿ, ಇನ್ಮೇಲೆ ನಾನೇ ಖಾಲಿ ಪಾರುಪತ್ಯದಾರ. ಅವ್ರು ನಂಗೆ ಏನು ತೊಂದರೆ ಮಾಡ್ಲಿಲ್ಲ ರೀ. ಯಾಕೆ ಕರ್ಕೊಂಡು ಹೋದ್ರು ಅಂತಾನೂ ಹೇಳಿಲ್ಲ. ಮತ್ತೆ ಕಣ್ಣಿಗೆ ಬಟ್ಟೆ ಕಟ್ಟಿ ಊರಾಚೆ ಬಿಟ್ರು. ಕಷ್ಟ ಪಟ್ಕೊಂಡ್ ಬಂದೆ ರೀ. ಬನ್ನಿ ಗೋಪಮ್ಮನ ಮನೆಗೆ ಹೋಗೋಣ. ಹೆರಿಗೆ ಶುರುವಾಗುತ್ತೆ. ಆಯ್ತಲ್ಲ ತರ್ಸು, ಇನ್ನು ಯಾರು ಸೋಲ್ಗಿದ್ದಿ ಲಕ್ಷ್ಮಮ್ಮ ಅಂತ ಕಳ್ಸಿದ್ಯಲ್ಲ. ಸೋಲ್ಗಿದ್ದಿ ಲಕ್ಷ್ಮಮ್ಮನ ನಾನ್ಯಾನು ಕಳ್ಸಿಲ್ವಲ್ಲ. ತಾಯಿ ಯಾವ ಗಳಿಗೆಯಲ್ಲಿ ನಮ್ಮ ಮನೆಗೆ ಬಂದ್ರು. ಸಾವಿನ ಭಯ ಆವರಿಸಿದ ಮನೆಯಲ್ಲಿ ಸಂಭ್ರಮದ ಮಳೆಯನ್ನೇ ಸುರಿಸ್ಬಿಟ್ರಿ. ಸರಿಯಾದ ಸಮಯಕ್ಕೆ ಬಂದು ನನ್ನ ಮಗನಿಗೂ ಪುನರ್ಜನ್ಮ ಕೊಟ್ರಿ. ನಿಮ್ಮ ಋಣನ ಯಾವತ್ತೂ ತೀರ್ಸಕ್ಕಾಗಲ್ಲ. ಇದು ಋಣ ಅಲ್ಲ ಗೋಪಮ್ಮ, ಜನ್ಮ ಜನ್ಮಾಂತರದ ಪ್ರೀತಿ. ನಿನ್ನ ಮಗುವಿನ ಮುಖ ನೋಡಿದ್ರೆ ನನ್ನ ಮಗುನೇ ನೋಡ್ದಂಗಾಗತ್ತೆ. ನಾರಾಯಣ ನಂಬಿದವ್ರನ್ನ ಎಂದಿಗೂ ಕೈ ಬಿಡೋದಿಲ್ಲ. ಎಲ್ಲ ಒಳ್ಳೇದೇ ಆಗತ್ತೆ. ನಾನೇನ್ ಬರ್ತೀನಿ. ಇದು ಎಲ್ಲ ಹರಿಲೀಲೆ, ಎಲ್ಲ ನೀವು ನಂಬಿದ ದೇವರು ನಿಮ್ಮನ್ನ ಕಾಪಾಡಿದಾನೆ. ಹರಿಲೀಲೆ, ಒಳ್ಳೇದಾಗಿ. ಎಲ್ಲ ಹರಿಲೀಲೆ, ಇದು ಎಲ್ಲ ಹರಿಲೀಲೆ, ಎಲ್ಲ ಹರಿಲೀಲೆ, ಇದು ಎಲ್ಲ ಹರಿಲೀಲೆ. ಧರ್ಮದ ಮೂಲ ಸನಾತನ ಸಾರ, ಧರ್ಮದ ಮೂಲ ಸನಾತನ ಸಾರ. ಲಯವಾಗಲುತ ಬಿಡುವನೆ ಶ್ರೀಧರ, ಲಯವಾಗಲುತ ಬಿಡುವನೆ ಶ್ರೀಧರ.